ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯದ ಮುಂಬರ್ತಕ್ಕಂತಹ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ತಕ್ಕಂತಹ GPSTR, HSTR, TET ಆಗಿರಬಹುದು, ವಿಲೇಜ್ ಅಕೌಂಟೆಂಟ್ ಆಗಿರಬಹುದು, ಕ್ರೈಸ್ಟ್ ಡಿಪಾರ್ಟ್ಮೆಂಟ್ ಆಗಿರಬಹುದು, ಇನ್ನಿತರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಅನುಕೂಲಕರ ಆಗಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ನಾವು ದಿನಾಲು ಒಂದು ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ದಿನ ಒಂದೊಂದು ಟಾಪಿಕನ್ನು ನಾವು ಚರ್ಚೆಯನ್ನು ಮಾಡ್ತಾ ಬಂದಿದ್ವಿ. ಇವತ್ತು ನಾವು ಕೆಲವೊಂದಿಷ್ಟು ಪ್ರಮುಖ ಸಮಿತಿಗಳು ಜಾರಿಗೆ ಆಗಿರ್ತಕ್ಕಂಥ ವರ್ಷ, ಅಧ್ಯಕ್ಷರು ಮತ್ತು ಅದು ಯಾವ ಉದ್ದೇಶಕ್ಕಾಗಿ ಜಾರಿಗೆ ತರಲಾಗ್ತದ, ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಈ ಒಂದು ಆಯೋಗಗಳ ಕುರಿತು ಪ್ರಶ್ನೆಗಳನ್ನು ಕೇಳ್ತಿರ್ತಾನೆ. ಅದಕ್ಕಾಗಿ ಈ ಒಂದು ಚಾಪ್ಟರ್ ನಮಗೆ ತುಂಬ ಪ್ರಮುಖ ಆಗಿ ಪರಿಣಮಿಸ್ತದ. ನೇರವಾಗಿ ವಿಷಯಕ್ಕೆ ಹೋಗೋಣ. ನೋಡ್ರಿ, ಫಸ್ಟ್ ಸರ್ಕಾರಿಯ ಆಯೋಗ. ನೀವು ಇದನ್ನು ಕೇಳೇ ಇರ್ತೀರಿ. ಸರ್ಕಾರಿಯ ಆಯೋಗ ಯಾಕೆ ಬಂದಿತ್ತಪ್ಪ ಅಂತಂದ್ರೆ, ಇದು ಕೇಂದ್ರ ರಾಜ್ಯಗಳ ಸಂಬಂಧಗಳ ಪರಿಶೀಲನೆ ಹಾಗೂ ಸುಧಾರಣೆಗಾಗಿ ಸರ್ಕಾರಿಯ ಆಯೋಗವನ್ನು ಜಾರಿಗೆ ತರಲಾಗ್ತದೆ. ಇದರ ಅಧ್ಯಕ್ಷರು RS ಸರ್ಕಾರಿಯರವರಾಗಿರ್ತಾರೆ. ಎಷ್ಟರಲ್ಲಿ ಬಂದಿತ್ತಿದು? ವರ್ಷ 1983ರಲ್ಲಿ. 1983ರಲ್ಲಿ ಸರ್ಕಾರಿಯ ಆಯೋಗ ಏನಾಗತ್ರಿ ಜಾರಿಗೆ ಬರ್ತದ. ನೆನಪಿಟ್ಟುಕೋರಿ, ಜಾರಿಗೆ ಆಗಿರ್ತಕ್ಕಂಥ ವರ್ಷ 1983. ಯಾವುದಕ್ಕಾಗಿ ಜಾರಿಗೆ ಬಂದಿತ್ತು? ಕೇಂದ್ರ ರಾಜ್ಯ ಸಂಬಂಧಗಳ ಪರಿಶೀಲನೆಗಾಗಿ ಮತ್ತು ಸುಧಾರಣೆಯನ್ನು ತರಲಕ್ಕೆ ಸಲುವಾಗಿ ಈ ಒಂದು ಆಯೋಗವನ್ನು ನೇಮಕ ಮಾಡಲಾಗ್ತದ. ಇನ್ನು ನೆಕ್ಸ್ಟ್ ನಾವು ನೋಡೋದಾದ್ರೆ ಎರಡನೇದು ಪುಂಚಿ ಆಯೋಗ ಅಂತ ಕರಿತೀವಿ. ಸೊ ಏನ್ರಿ ಪುಂಚಿ ಆಯೋಗ ಅಂತಂದ್ರೆ, ಇದು ಬಂದಿದ್ದು 2007ರಲ್ಲಿ ಬರ್ತದ. ಶ್ರೀ ಮದನ ಮೋಹನ ಪುಂಚಿರವರು ಇದರ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಗಳ ಸುಧಾರಣೆ ಹಾಗೂ ಶಿಫಾರಸ್ಸಿಗಾಗಿ ಈ ಒಂದು ಆಯೋಗ ಸತಕ ಜಾರಿಗೆ ಬರ್ತದ. ಹೌದಾ, ನೆನ್ಪಿಟ್ಕೋರಿ. ಇನ್ನು ಬಲವಂತ್ ರಾಯ್ ಮೆಹ್ತಾ, ಮೂರನೇದು ಬಹಳ ಇಂಪಾರ್ಟೆಂಟ. ಬಹಳಷ್ಟು ಅಂತಂದ್ರೆ ಇದೇ ಕಾಂಪಿಟೇಟಿವ್ ಎಕ್ಸಾಮ್ದಾಗ ಈ ಬಲವಂತ್ ರಾಯ್ ಮೆಹ್ತಾ ಸಮಿತಿಯ ಮೇಲೆ ಪ್ರಶ್ನೆ ಕೇಳಿಲ್ಲ ಅಂತಿಲ್ಲ. ನೋಡ್ರಿ, ಪಂಚಾಯತ್ ರಾಜ್ ವ್ಯವಸ್ಥೆಗೆ ಶಿಫಾರಸು ಮಾಡಿರ್ತಕ್ಕಂಥ ಆಯೋಗ ಇದಾಗಿದೆ. ಸ್ಟಾರ್ ಮಾರ್ಕ್, ಇದು ಇಂಪಾರ್ಟೆಂಟ್ ರೀ. ಬಲವಂತ್ ರಾಯ್ ಮೆಹ್ತಾರವರು ಇದರ ಅಧ್ಯಕ್ಷತೆಯಲ್ಲಿ 1957ರಲ್ಲಿ ಇಸ್ವಿ ಕೇಳ್ತಿರ್ತಾನೆ. 1957ರಲ್ಲಿ ಈ ಒಂದು ಆಯೋಗ ಜಾರಿಗೆ ತರಲಾಗ್ತದ. ಯಾವುದರ ಕುರಿತಾಗಿ? ಪಂಚಾಯತ್ ರಾಜ್ ವ್ಯವಸ್ಥೆಯ ಶಿಫಾರಸ್ಸು, ತ್ರಿಸ್ತರ ವ್ಯವಸ್ಥೆ ಅಂತ ಹೇಳಿ ನಾವು ಇದನ್ನು ಕರಿತಾ ಬರ್ತೀವಿ. ಇನ್ನು ನಾಲ್ಕನೇದು ಅಶೋಕ್ ಮೆಹ್ತಾ ಸಮಿತಿ. ಅಶೋಕ್ ಮೆಹ್ತಾ ಸಮಿತಿ 1977ರಲ್ಲಿ ಬರ್ತದ. ಅಶೋಕ್ ಮೆಹ್ತಾರವರ ಅಧ್ಯಕ್ಷತೆಯಲ್ಲಿನೇ ಬರ್ತದ. ದ್ವಿಸ್ತರ ಪಂಚಾಯತ್ ರಾಜ್ ವ್ಯವಸ್ಥೆ ಶಿಫಾರಸನ್ನು ಇದು ಮಾಡ್ತದ. ನೆಕ್ಸ್ಟ್ GVK ರಾವ್ ಸಮಿತಿ ಅಂತ ಕರಿತೀವಿ. GVK ರಾವ್ ಸಮಿತಿ 1985ರಾಗ ಬರ್ತದ. ಇದರ ಉದ್ದೇಶ ಏನಂತಂದ್ರೆ, ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳ ಅನುಷ್ಠಾನ ಮತ್ತು ಆಡಳಿತಾತ್ಮಕ ವೈಫಲ್ಯಗಳ ಅಧ್ಯಯನವನ್ನು ಮತ್ತು ಬಡತನ ನಿರ್ಮೂಲನೆಗಾಗಿ ಹಲವಾರು ವಿಷಯಗಳನ್ನು ಆಧರಿಸಿಕೊಂಡು ಈ ಒಂದು ಆಯೋಗ ತರಲಾಗ್ತದ. ನೆನ್ಪಿಟ್ಟುಕೋರಿ, 1985 GVK ರಾವ್ ಸಮಿತಿ. ಇನ್ನು ನೆಕ್ಸ್ಟ್ ಸಮಿತಿ ಯಾವುದಂತಂದ್ರೆ LM ಸಿಂಘ್ವಿ. LM ಆಗ್ಬೇಕ್ರಿ, ಅದು LM ಸಿಂಘ್ವಿ. LM ಸಿಂಘ್ವಿರವರ ಒಂದು ಅಧ್ಯಕ್ಷತೆಯಲ್ಲಿ ಇದು ಸತ್ಯಕ ಪಂಚಾಯತ್ ರಾಜ್ಗೆ ಸಂವಿಧಾನಾತ್ಮಕ ಸ್ಥಾನಮಾನದ ಶಿಫಾರಸ್ಸು. ಇದು ಇಂಪಾರ್ಟೆಂಟ್ ರೀ. LM ಸಿಂಘ್ವಿ ಸಮಿತಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂವಿಧಾನಾತ್ಮಕ ಸ್ಥಾನಮಾನ ನೀಡಲು ಶಿಫಾರಸನ್ನು ಮಾಡ್ತಕ್ಕಂಥ ಸಮಿತಿ ಯಾವುದಂತಂದ್ರೆ LM ಸಿಂಘ್ವಿ ಸಮಿತಿ. ಇದನ್ನು ಸ್ವಲ್ಪ ನೆನ್ಪಿಟ್ಟುಕೋರಿ. ಯಾವ ವರ್ಷ ಬಂದಿತ್ತಿದು? 1986ರಲ್ಲಿ ಇದು ಬಂದಿತ್ತು. ಇನ್ನು ಏಳನೇ ಸಮಿತಿ ಸ್ವರ್ಣ ಸಿಂಗ್ ಸಮಿತಿ 1976ರಲ್ಲಿ ಬರ್ತದ. ಸ್ವರ್ಣ ಸಿಂಗ್ ರವರ ಅಧ್ಯಕ್ಷತೆಯಲ್ಲಿನೇ ಬರ್ತದ. ಮೂಲಭೂತ ಕರ್ತವ್ಯಗಳನ್ನು ಶಿಫಾರಸು ಮಾಡ್ತದ. ನೆನ್ಪಿಟ್ಟುಕೋರಿ, ಇದು ಮೂಲಭೂತ ಕರ್ತವ್ಯಗಳ ಕುರಿತು ಶಿಫಾರಸನ್ನು ಮಾಡ್ತಕ್ಕಂಥ ಸಮಿತಿ. BN ರಾವ್ ಸಮಿತಿ ನೆಕ್ಸ್ಟ್ 1946ರಾಗ ಬರ್ತದ್ರಿ. ಭಾರತೀಯ ಏನಂತಂದ್ರೆ ಭಾರತೀಯ ಸಂವಿಧಾನದ ಕರಡು ರೂಪಿಸಲು ಸಹಾಯವನ್ನು ಮಾಡ್ತಕ್ಕಂಥ ಸಮಿತಿ. ಯಾವ ಸಮಿತಿ ರೀ? ಭಾರತೀಯ ಸಂವಿಧಾನದ ಕರಡು ರೂಪಿಸಲು ಸಹಾಯವನ್ನು ಮಾಡಿರ್ತಕ್ಕಂಥ ಆಯೋಗ ಅಥವಾ ಸಮಿತಿ ಯಾವುದಂತಂದ್ರೆ BN ರಾವ್ ಸಮಿತಿ ಅಂತ ಹೇಳಿ ನಾವು ಕರಿತಾ ಬರ್ತೀವಿ. ನೆಕ್ಸ್ಟ್ JVP ಸಮಿತಿ. ಇದನ್ನು ಕೇಳೇ ಇರ್ತೀರಿ. 1948ರಾಗ ಬರ್ತದ. ಬಹಳ ಪ್ರಸಿದ್ಧ, ತುಂಬ ಕಾಂಪಿಟೇಟಿವ್ ಎಕ್ಸಾಮ್ದ ಕ್ವಶನ್ ಆಗ್ಯದ. ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಪಟ್ಟಾಭಿ ಸೀತಾರಾಮಯ್ಯ, ಇದನ್ನು ಮೂರು ಕೂಡಿಸಿ JVP ಅಂತ ಕರಿತೀವಿ. 1948ರಲ್ಲಿ ಭಾಷಾವಾರು ರಾಜ್ಯಗಳ ರಚನೆಯ ಪ್ರಶ್ನೆಯ ಅಧ್ಯಯನವನ್ನು, ಅಂದರೆ ಭಾಷಾವಾರು ರಾಜ್ಯಗಳ ಕುರಿತಾಗಿ ಈ ಒಂದು ಪ್ರಶ್ನೆಯ ಅಧ್ಯಯನವನ್ನು ಮಾಡಲಿಕ್ಕೆ
ಭಾಷಾ ರಾಜ್ಯಗಳನ್ನ ಯಾವ ರೀತಿ ಅಂದ್ರೆ ರಚನೆ ಮಾಡಿದ್ರೆ ಹೆಂಗಿರ್ತದ ಅನ್ನುವಂತಹ ಒಂದು ಅಧ್ಯಯನ ಮಾಡಲಿಕ್ಕೋಸ್ಕರ ಏನಾಗ್ತದ ಈ JVP ಸಮಿತಿಯನ್ನು ರಚನೆ ಮಾಡಲಾಗ್ತದ. ಇನ್ನು ನೆಕ್ಸ್ಟ್ ಫಜಲ್ ಅಲಿ ಆಯೋಗ, ಸೇಮ್ ಇದನ್ನು ರಾಜ್ಯಗಳ ಪುನರ್ವಿಂಗಡಣೆಗಾಗಿ ಆಯೋಗ ಬಂದಿದ್ದು 1953ರಲ್ಲಿ, ಬಟ್ 1956ರಲ್ಲಿ ಇದು ಜಾರಿಗೆ ಆಗ್ತದೆ. ಇದು ಬಹಳ ಪ್ರಮುಖ. ಫಜಲ್ ಅಲಿ ಆಯೋಗ ತುಂಬ ಕಾಂಪಿಟೇಟಿವ್ ಎಕ್ಸಾಮ್ದ ಕ್ವಶನ್ ಕ್ಯಾನರ್ ಬಂದಿದ್ದು 1953, ಆದರೆ ಜಾರಿಗೆ ಆಗಿದ್ದು 1966ರಲ್ಲಿ, ನೆನಪಿಟ್ಕೊಳ್ತಕ್ಕಂಥ ಮಾಹಿತಿ. ಮಂಡಲ್ ಆಯೋಗ ತುಂಬ ಸಲ ಕ್ವಶನ್ ಆಗೈತಿ. 1979ರಲ್ಲಿ PB ಮಂಡಲ್ರವರ ಅಧ್ಯಕ್ಷತೆಯಲ್ಲಿ ಹಿಂದುಳಿದ ವರ್ಗಗಳ ಮೀಸಲಾತಿಯ ಶಿಫಾರಸನ್ನು ತರಲು ಈ ಒಂದು ಆಯೋಗ ಜಾರಿಗೆ ಬರ್ತದೆ. ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆಯೋಗ ಅಂತ ಹೇಳಿ ಇದನ್ನು ನಾವು ಕರಿತಾ ಬರ್ತೀವಿ. ಇನ್ನು ಕೊಠಾರಿ ಆಯೋಗ 1966, 64, 66ರಲ್ಲಿ ನೆನಪಿಟ್ಟುಕೋರಿ. ಡಾಕ್ಟರ್ DS ಕೊಠಾರಿಯವರ ನೇತೃತ್ವದಲ್ಲಿ ಬರ್ತದ್ರಿ. ಪ್ರಮುಖ ಉದ್ದೇಶ ಅಥವಾ ಶಿಫಾರಸು ಏನಂತಂದ್ರೆ ಶಿಕ್ಷಣ ವ್ಯವಸ್ಥೆಯ ಸಮಗ್ರ ಸುಧಾರಣೆಗಾಗಿ ಶಿಫಾರಸನ್ನು ಮಾಡ್ತದ. ರಾಷ್ಟ್ರೀಯ ಶಿಕ್ಷಣ ನೀತಿಯ ಆಧಾರದ ಮೇಲೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಧಾರಣೆಯನ್ನು ತರಲಿಕ್ಕೋಸ್ಕರ ಈ ಒಂದು ಕೊಠಾರಿ ಆಯೋಗವನ್ನು ಜಾರಿಗೆ ತರಲಾಗ್ತದೆ. 1964ರಿಂದ 66 ಅಂತೂ ಇದನ್ನು ನಾವು ನೆನಪಿಟ್ಕೋಬಹುದು. ಇನ್ನು ರಾಧಾಕೃಷ್ಣನ್ ಆಯೋಗ 1948, 49 ರೀ. ಇದು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಅಧ್ಯಕ್ಷತೆಯಲ್ಲಿ ವಿಶ್ವವಿದ್ಯಾಲಯಗಳ ಶಿಕ್ಷಣ ಸುಧಾರಣೆಗಾಗಿ ಈ ಒಂದು ಸಮಿತಿ ಬರುತ್ತೆ. ಇನ್ನು ಮೊದಲಿಯಾರ್ 1952, 53ರಲ್ಲಿ ನೆನಪಿಟ್ಕೋಬೇಕು ನಾವು. ಲಕ್ಷ್ಮಣಸ್ವಾಮಿ ಮೊದಲಿಯಾರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಬರ್ತದ್ರಿ. ಪ್ರೌಢಶಾಲೆಗಳ ಅಭಿವೃದ್ಧಿಗಾಗಿ ನೆನಪಿಟ್ಟುಕೋರಿ. ಪ್ರೌಢಶಾಲೆಗಳ ಅಭಿವೃದ್ಧಿಗಾಗಿ 1952 ಮತ್ತು 53ರಲ್ಲಿ ಮೊದಲಿಯಾರ್ ಆಯೋಗ. ಹಂಟರ್ ಆಯೋಗ ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ 1982ರಲ್ಲಿ ಲಾರ್ಡ್ ಹಂಟರ್ ಅವರ ಅಧ್ಯಕ್ಷತೆಯಲ್ಲಿ. ನೋಡ್ರಿ, ಮೊದಲಿಯಾರ್ ಆಯೋಗ ಅಂತಂದ್ರೆ ಪ್ರೌಢ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ, ಹಂಟರ್ ಆಯೋಗ ಅಂತಂದ್ರೆ ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ. ಇನ್ನು ಅದೇ ರೀತಿಯಾಗಿ ಸಚಾರ್ ಆಯೋಗ ಬರ್ತದ್ರಿ. 2005ರಲ್ಲಿ ಜಸ್ಟಿಸ್ ರಾಜೇಂದರ್ ಸಚಾರ್ ಅವರ ಅಧ್ಯಕ್ಷತೆಯಲ್ಲಿ ಮುಸ್ಲಿಂ ಸಮುದಾಯದ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಯ ಅಧ್ಯಯನವನ್ನು ಮಾಡಲಿಕ್ಕೆ ಈ ಸಚಾರ್ ಆಯೋಗವನ್ನು ನೇಮಕ ಮಾಡಲಾಗ್ತದೆ. ಇನ್ನು ನಾನಾವತಿ ಆಯೋಗ 2000ದಾಗ ಬರ್ತದ್ರಿ. ಜಸ್ಟಿಸ್ GT ನಾನಾವತಿಯವರ ಒಂದು ಅಧ್ಯಕ್ಷತೆಯಲ್ಲಿ 1984ರ ಸಿಖ್ ವಿರೋಧಿ ಗಲಭೆಗಳ ತನಿಖೆಯನ್ನು ಮಾಡಲಿಕ್ಕೋಸ್ಕರ ಈ ಒಂದು ಕಮಿಟಿಯನ್ನು ರಚನೆ ಮಾಡಲಾಗ್ತದೆ. ಇನ್ನು ನೆಕ್ಸ್ಟ್ ಲಿಂಗ್ದೋ ಸಮಿತಿ ಅಂತ ಕರಿತೀವಿ. 2005 ಅಥವಾ 6 ಅಂತೇಳಿ ನಾವು ಇದನ್ನು ಕರಿತೀವಿ. ಜಸ್ಟಿಸ್ JM ಲಿಂಗ್ದೋರವರ ವಿದ್ಯಾರ್ಥಿ ಸಂಘ ಚುನಾವಣೆಗಳ ಮಾರ್ಗಸೂಚಿಗಳ ಸಿದ್ಧತೆಯನ್ನು ಮಾಡಲಿಕ್ಕೋಸ್ಕರ ಸಿಂಘ್ವಿ ಸಮಿತಿ ಅಂದ್ರೆ ಲಿಂಗ್ದೋ ಸಮಿತಿ 2005ರಲ್ಲಿ, ಮೇ ಬಿ 6ರಲ್ಲಿ ಇದರ ಒಂದು ಜಾರಿಗೆ ಬರ್ತದೆ ಅಂತ ಅನಿಸ್ತದೆ. ಅದಕ್ಕೆ 2 ಇಸ್ವಿಯನ್ನು ಬರೆದಿನ್ರಿ, 2005, 2006. ಈ ರೀತಿ ಸುಮಾರು ಆಯೋಗಗಳು ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ತುಂಬ ಸಲ ಪ್ರಶ್ನೆಗಳನ್ನ ಕೇಳ್ತಕ್ಕಂಥ ಸಾಧ್ಯತೆಗಳು ತುಂಬ ಇದೆ. ಇದನ್ನು ನಾವು ಬಹಳಷ್ಟು ಸಲ ನೆನಪಿಟ್ಕೋಬೇಕಾಗ್ತೈತಿ. ಮತ್ತೆ ಮತ್ತೆ ಕ್ವಶನ್ಗಳು ಆಗ್ತಿರ್ತಾವೆ. ಕೊನೆಯದಾಗಿ ಇನ್ನೊಮ್ಮೆ ನಾವು ರಿವಿಷನನ್ನು ಮಾಡಿ ಈ ಒಂದು ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಫಸ್ಟ್ ನಾವು ನೋಡಿದ್ದು 1983ರ ಸರ್ಕಾರಿ ಆಯೋಗ. ಸರ್ಕಾರಿ ಆಯೋಗ ಯಾಕೆ ಬಂದಿತ್ತು? ಕೇಂದ್ರ ರಾಜ್ಯಗಳ ಸಂಬಂಧಗಳ ಪರಿಶೀಲನೆಗಾಗಿ ಹಾಗೂ ಸುಧಾರಣೆಗಾಗಿ ಸರ್ಕಾರಿ ಆಯೋಗ ಬಂದಿತ್ತು. ನಂತರ 2007ರಲ್ಲಿ ಬಂದಿರತಕ್ಕಂತಹ ಪೂಂಚಿ ಆಯೋಗವನ್ನು ನೋಡಿದ್ವಿ. ಈ ಪೂಂಚಿ ಆಯೋಗ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಗಳ ಸುಧಾರಣೆ ಮತ್ತು ಶಿಫಾರಸ್ಸಿಗಾಗಿ ಈ ಒಂದು ಆಯೋಗ ಬಂದಿತ್ತು. ತದನಂತರ 1957ರಲ್ಲಿ ಯಾವ ಆಯೋಗ ಬಂದಿತ್ತು ಅಂತಂದ್ರೆ ಬಲವಂತ್ ರಾಯ್ ಮೆಹ್ತಾ. ಈ ಬಲವಂತ್ ರಾಯ್ ಮೆಹ್ತಾ ಆಯೋಗ ಏನು ಶಿಫಾರಸು ಮಾಡಿತ್ತು? ಪಂಚಾಯತ್ ರಾಜ್ ವ್ಯವಸ್ಥೆಗೆ ಶಿಫಾರಸನ್ನು ಮಾಡಿತ್ತು, ತ್ರಿಸ್ತರ ವ್ಯವಸ್ಥೆ. ಸೇಮ್ 1977ರಲ್ಲಿ ಅಶೋಕ್ ಮೆಹ್ತಾ ಸಮಿತಿ. ಅಶೋಕ್ ಮೆಹ್ತಾ ಸಮಿತಿ ಸೇಮ್ ಇದನ್ನು ಪಂಚಾಯತ್ ರಾಜ್ ವ್ಯವಸ್ಥೆ, ದ್ವಿಸ್ತರ ವ್ಯವಸ್ಥೆ ಅಂತ ಕರಿತಾ ಬರ್ತೀವಿ. ನೆಕ್ಸ್ಟ್ JVK ರಾವ್ ಸಮಿತಿ 1985. VK ರಾವ್ ಸಮಿತಿ, JVK ರಾವ್ ಸಮಿತಿ 1985ರಲ್ಲಿ ಬರ್ತದ್ರಿ. ಇದು ಗ್ರಾಮೀಣಾಭಿವೃದ್ಧಿ ಮತ್ತು ಕಾರ್ಯಕ್ರಮದಲ್ಲಿ ಅನುಷ್ಠಾನ ಹಾಗೂ ಆಡಳಿತಾತ್ಮಕ ವ್ಯವಸ್ಥೆಗಳ ಅಧ್ಯಯನ, ಬಡತನ ನಿರ್ಮೂಲನೆಗಾಗಿ ಹಲವಾರು ಶಿಫಾರಸನ್ನು ಮಾಡಲಿಕ್ಕೋಸ್ಕರ ಈ JVK ರಾವ್ ಸಮಿತಿ ಬರ್ತದ. ಇನ್ನು ನೆಕ್ಸ್ಟ್ 1986ರಲ್ಲಿ LM ಸಿಂಘ್ವಿ. ಈ LM ಸಿಂಘ್ವಿ ಸಮಿತಿ
ಪಂಚಾಯತ್ ರಾಜ್ಗೆ ಸಂವಿಧಾನಾತ್ಮಕ ಸ್ಥಾನಮಾನ ನೀಡಬೇಕಂತ ಹೇಳಿ ಶಿಫಾರಸನ್ನು ಮಾಡ್ತದೆ. ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡೋದಾದ್ರೆ 1976ರಲ್ಲಿ ಸ್ವರ್ಣ ಸಿಂಗ್ ಸಮಿತಿ ಸೇಮ್ ಮೂಲಭೂತ ಕರ್ತವ್ಯಗಳ ಕುರಿತು ಶಿಫಾರಸನ್ನು ಮಾಡ್ತಕ್ಕಂಥ ಒಂದು ಆಯೋಗ 1976ರಲ್ಲಿ ಬರ್ತದ. ಇನ್ನು ನೆಕ್ಸ್ಟ್ 1946ರಲ್ಲಿನೇ ಬಂದಿರತಕ್ಕಂತಹ BN ರಾವ್ ಸಮಿತಿ ಭಾರತೀಯ ಸಂವಿಧಾನದ ಕರಡು ರಚಿಸಲು ಸಹಾಯವನ್ನು ಮಾಡ್ತದ. ಸೇಮ್ ಇನ್ನೊಂದು JVP ಸಮಿತಿ. ಈ JVP ಸಮಿತಿ 1948 ಭಾಷಾವಾರು ರಾಜ್ಯಗಳ ಕುರಿತಾಗಿ ಈ ಒಂದು ಸಮಿತಿ ಬರ್ತದ. ನೆಕ್ಸ್ಟ್ ಫಜಲ್ ಅಲಿ ಆಯೋಗ. ಸೇಮ್ 1953ರಲ್ಲಿ ಫಜಲ್ ಅಲಿ ಆಯೋಗ ರಾಜ್ಯಗಳ ಪುನರ್ವಿಂಗಡಣೆಗಾಗಿ 1953ರಾಗ ಬರ್ತದ, 56ರಾಗ ಜಾರಿಗೆ ಆಗ್ತದ. ಇದು ಇಂಪಾರ್ಟೆಂಟ್, ಬಹಳಷ್ಟು ಎಕ್ಸಾಮ್ದಾಗ ಕ್ವಶನ್ ಆಗ್ಯದ. 1979ರಲ್ಲಿ ಮಂಡಲ್ ಆಯೋಗ, BP ಮಂಡಲ್ ಅಂತ ಕರಿತೀವಿ, ಮಂಡಲ್ ಆಯೋಗ ಹಿಂದುಳಿದ ವರ್ಗಗಳ ಮೀಸಲಾತಿಗೆ ಶಿಫಾರಸನ್ನು ತರ್ತದ. ಇನ್ನು 1964-66ರಲ್ಲಿ ಕೊಠಾರಿ ಆಯೋಗ. ನೋಡ್ರಿ, ಇದು ಸಿಂಪಲ್. ಶಿಕ್ಷಣ ವ್ಯವಸ್ಥೆಯ ಸಮಗ್ರ ಸುಧಾರಣೆಗಾಗಿ ಶಿಫಾರಸನ್ನು ಮಾಡಲಿಕ್ಕೋಸ್ಕರ ಈ ಒಂದು ಆಯೋಗ ಬರ್ತದ. ರಾಧಾಕೃಷ್ಣನ್ ಆಯೋಗ ಭಾಳ ಇಂಪಾರ್ಟೆಂಟ್. 1948-49 ಅಂತ ಕರಿತೀವಿ, ರಾಧಾಕೃಷ್ಣನ್ ಆಯೋಗ. ಈ ರಾಧಾಕೃಷ್ಣನ್ ಆಯೋಗ ಯಾವ ಒಂದು ಉದ್ದೇಶಕ್ಕೋಸ್ಕರ ಬರ್ತದ ಅಂತಂದ್ರೆ ವಿಶ್ವವಿದ್ಯಾಲಯಗಳ ಶಿಕ್ಷಣ ಸುಧಾರಣೆಗಾಗಿ ಬರ್ತದ. ಇನ್ನು ಸೇಮ್ 1952-53ರಲ್ಲಿ ಮೊದಲಿಯಾರ್ ಆಯೋಗ, ಲಕ್ಷ್ಮಣಸ್ವಾಮಿ ಮೊದಲಿಯಾರ್ ಅಂತ ಕರಿತೀವಿ. ಮೊದಲಿಯಾರ್ ಆಯೋಗ ಯಾಕೆ ಬಂದಿತ್ತು? ಪ್ರೌಢ ಶಿಕ್ಷಣದ ಅಭಿವೃದ್ಧಿಗೋಸ್ಕರ. ಸೇಮ್ ಹಂಟರ್ ಆಯೋಗ 1882. ಹಂಟರ್ ಆಯೋಗ ಪ್ರಾಥಮಿಕ ಶಿಕ್ಷಣದ ಬೆಳವಣಿಗೆಗೆ ಶಿಫಾರಸನ್ನು ಮಾಡ್ತದ. ಅದೇ ರೀತಿಯಾಗಿ 2005ರಲ್ಲಿ ಸಚ್ಚಾರ್ ಆಯೋಗ. ಈ ಸಚ್ಚಾರ್ ಆಯೋಗ ಯಾಕೆ ಬಂದಿರ್ತದ್ರಿ? ಮುಸ್ಲಿಂ ಸಮುದಾಯದ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಯ ಅಧ್ಯಯನವನ್ನು ಮಾಡಲಿಕ್ಕೆ ಸಚ್ಚಾರ್ ಆಯೋಗನ ತಂದಿರ್ತಾರೆ. ಇನ್ನು 2000ರಲ್ಲಿ ನಾನಾವತಿ ಆಯೋಗ. ಈ ನಾನಾವತಿ ಆಯೋಗ ಯಾಕೆ ಬರ್ತದಪ್ಪ ಅಂತಂದ್ರೆ 1984ರ ಸಿಖ್ ದಂಗೆಯ ಗಲಭೆಗಳನ್ನು ಅಧ್ಯಯನ ಮಾಡಲಿಕ್ಕೋಸ್ಕರ, ತನಿಖೆಯನ್ನು ಮಾಡಲಿಕ್ಕೋಸ್ಕರ ಈ ನಾನಾವತಿ ಆಯೋಗ ಬರ್ತದ. 2005, 2006 ಅಂತ ನೆನ್ಪಿಟ್ಟುಕೋರಿ. 2005ರಲ್ಲಿ JM ಲಿಂಗ್ದೋ. ಈ ಲಿಂಗ್ದೋ ಸಮಿತಿ ವಿದ್ಯಾರ್ಥಿ ಸಂಘದ ಚುನಾವಣೆಗಳ ಮಾರ್ಗಸೂಚಿಗಳ ಸಿದ್ಧತೆಗೋಸ್ಕರ JM ಲಿಂಗ್ದೋ ಸಮಿತಿ ಬರ್ತದ. ಇಷ್ಟೆಲ್ಲ ಸಮಿತಿಗಳು ನಮಗೆ ಎಕ್ಸಾಮ್ನಲ್ಲಿ ತುಂಬ ಪ್ರಮುಖವಾಗ್ತವ. 1983, 2007, 1957, 77, 85, 86, 76, 1946, 1948, 1953, 1979, 64, 66, 1948, 49, 1952, 53, 1982, 2005, 2005, 6 ಈ ರೀತಿಯಾಗಿ ಹಲವಾರು ಸಮಿತಿಗಳನ್ನು ನಾವು ನೋಡ್ತಾ ಬರ್ತೀವಿ. ಸುಮಾರು ಒಂದು 2-3 ಸಲ ರಿವಿಷನ್ ಮಾಡಿಕೊಂಡ್ರೆ ನಮಗಿದು ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಓಕೆ, ಮತ್ತು ಮುಂದಿನ ತರಗತಿಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಸಿಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.